ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ತುಪ್ಪ ಬಳಸ್ತೇನೆ, ಬೆಣ್ಣೆ ಬಳಸ್ತೇನೆ. ಪರ್ಫೆಕ್ಟಾಗಿ ಯಾವುದೇ ಸೀಳಿಲ್ಲದೆ ಇರೋ ರೀತಿಯಲ್ಲಿ ಈ ರೀತಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಯಾವ ರೀತಿ ಮುದ್ದೆ ಬೇಗನೆ ಮಾಡೋದು ಅಂಥೇಳಿ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಗೆ ಇಲ್ಲಿ 2 ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಬೌಲ್ನಲ್ಲಿ ನೀರು ಹಾಕ್ಕೊಳ್ತೀವೋ ಅದೇ ಬೌಲ್ನಲ್ಲಿ 2 ಬೌಲ್ ನೀರಿಗೆ 1 ಬೌಲ್ ಆಗುವಷ್ಟು ರಾಗಿ ಹಿಟ್ಟು ತಗೊಳ್ಬೇಕು. ಕರೆಕ್ಟಾಗಿ 2 ಬೌಲ್ ನೀರಿಗೆ 1 ಬೌಲ್ ಆಗುವಷ್ಟು ಹಿಟ್ಟು ಸಾಕಾಗತ್ತೆ. ನಾನಿಲ್ಲಿ ನೀರನ್ನು ಹಾಕಿದ ತಕ್ಷಣವೇ 1 ಬೌಲ್ನಲ್ಲಿ ಅರ್ಧ ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಕುದಿಲಿಕ್ಕೆ ಬರಬೇಕು, ಆನಂತರ ಹಾಕ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು ಪಾತ್ರೆಯಲ್ಲಿ ನೀರನ್ನು ಹಾಕಿದ ತಕ್ಷಣವೇ ಆ 1 ಬೌಲಿನಲ್ಲಿ ಅರ್ಧ ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ನೀರಿನಲ್ಲಿ ಹಾಕಿ ಸ್ವಲ್ಪನೂ ಗಂಟಿಲ್ದಿರೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು 1-2 ನಿಮಿಷ ಕುದಿ ಬರಬೇಕು. ಆ ಕುದಿ ಬರೋವರೆಗೂ ಕೈ ಬಿಡ್ದೇ ಕಲಿಸ್ಕೊಳ್ತಾ ಇರಬೇಕು. 1-2-3 ಸಲ ಕಲಿಸ್ಕೊಂಡ್ರೆ ಸಾಕು. ನಾವೇನು ನೀರು ಬಿಸಿ ಆಗದಿರೋ ಮುಂಚೆನೇ ಹಿಟ್ಟು ಹಾಕಿರುವಂತಹ ಕಾರಣ ರಾಗಿ ಹಿಟ್ಟು ಕೆಳಗಡೆ ಕೂತು ತಳ ಹಿಡಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ 1-2-3 ಸಾರಿ ಈ ರೀತಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹಿಟ್ಟು ಕೆಳಗಡೆ ಕೂತು ಗಂಟಾಗಿಬಿಡತ್ತೆ. ಇಲ್ಲ ಈ ರೀತಿ ನನಗೆ ಕಷ್ಟ ಆಗುತ್ತೆ ಅಂತ ಹೇಳೋರು ಕರೆಕ್ಟಾಗಿ 2 ಬೌಲ್ನ ನೀರಿನಲ್ಲಿ ಅರ್ಧ ಬೌಲ್ ಆಗುವಷ್ಟು ಸಪ್ರೇಟಾಗಿ ಇಟ್ಕೊಂಡು ಈ ನೀರನ್ನ ಕುದಿತಾ ಇರುವಂತಹ ಟೈಮ್ನಲ್ಲಿ ಅರ್ಧ ಬೌಲ್ ನೀರಿಗೆ ಅದೇ ಅರ್ಧ ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರನ್ನು ಕುದಿ ಬರೋ ಟೈಮ್ನಲ್ಲಿ ಕಲಸಿರುವಂತಹ ಗಂಜಿನ ಇಲ್ಲಿ ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು. ಇಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹದ ಸಹ ಕರೆಕ್ಟಾಗಿರುತ್ತೆ, ಕನ್ಫ್ಯೂಷನ್ ಸಹ ಇಲ್ಲ, ಕಷ್ಟನೂ ಸಹ ಆಗೋದಿಲ್ಲ. ಯಾರೆಲ್ಲ ಮೊದಲನೇ ಬಾರಿಗೆ ಮುದ್ದೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ರೀತಿ ಟ್ರೈ ಮಾಡಿ. ಕರೆಕ್ಟ್ ಹದದಲ್ಲಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ವಿಡಿಯೋ ಕೊನೆಯವರೆಗೂ ನೋಡಿ ಒಮ್ಮೆ. ಇವಾಗ ನಾನು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಗಟ್ಟಿಯಾಗಿರುವಂತಹ ಮುದ್ದೆ ಮಾಡುವ ಕೋಲ್ ಸಿಗುತ್ತೆ. ಇದರಿಂದ ಒಂದ್ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಿನ್ನೇನು ಕುದಿಲಿಕ್ಕೆ ಬರ್ತಾ ಇದೆ ಅನ್ನೋ ಟೈಮ್ನಲ್ಲಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಉಳಿದಿರುವಂತಹ ಅರ್ಧ ಬೌಲ್ ರಾಗಿ ಹಿಟ್ಟನ್ನು ಇವಾಗ ಹಾಕ್ಕೊಳ್ಬೇಕು. ಕರೆಕ್ಟಾಗಿ 2 ಬೌಲ್ ನೀರು, 1 ಬೌಲ್ ಆಗುವಷ್ಟು ರಾಗಿ ಹಿಟ್ಟು. ಅರ್ಧ ಬೌಲ್ ಹಿಟ್ಟು ಮೊದಲೇ ಬಳಸ್ಕೊಂಡಿದ್ದೀನಿ. ಇನ್ನೂ ಅರ್ಧ ಬೌಲ್ ಆಗುವಷ್ಟು ಈ ಸಮಯದಲ್ಲಿ ಹಾಕ್ಕೊಂಡು ಫ್ಲೇಮ್ನ ಲೋ ಮಾಡಿಕೊಂಡು ನಿಧಾನಕ್ಕೆ ಈ ರೀತಿ ಎಲ್ಲನೂ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಗಂಟುಗಳು ಉಳಿಯೋದಿಲ್ಲ, ಪರ್ಫೆಕ್ಟಾಗಿ ಹಿಟ್ಟೆಲ್ಲ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ವಿಡಿಯೋನ ಸ್ವಲ್ಪನೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಕೊನೆಯವರೆಗೂ ನೋಡಿ. ಈ ರೀತಿ ಇಕ್ಕಳನ್ನು ಹಿಡಿದು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ನೀರಿನ ಹದ ಕರೆಕ್ಟಾಗಿದೆಯೋ, ಹಿಟ್ಟು ತುಂಬಾ ಗಟ್ಟಿಯಾಗಿದೆಯೋ ಅಥವಾ ಸಾಫ್ಟಾಗಿ ಆಗಿದೆಯೋ ಅಂಥೇಳಿ. ಸ್ವಲ್ಪನೂ ಸಹ ಆಚೆ ಈಚೆ ಆಗೋದಿಲ್ಲ, ಪರ್ಫೆಕ್ಟಾಗಿ ಆಗಿರುತ್ತೆ. ಇವಾಗ ನೋಡ್ಲಿಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇರ್ಬೋದು. ಇದು ಇವಾಗೆಲ್ಲ ತಿರುಗು ಆಗಿದೆ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ಲೇಟನ್ನು ಮುಚ್ಚಿ 1-2-3 ನಿಮಿಷ ಇದು ಬೇಯಲಿಕ್ಕೆ ಬಿಡಬೇಕು. ಮುದ್ದೆ ನಮಗೆ ಕರೆಕ್ಟಾಗಿ ಆದ್ರೇ, ರಾಗಿ ಮುದ್ದೆ ಕಟ್ಟಬೇಕಾದ್ರೆ ಸ್ವಲ್ಪನೂ ಸೀಳು ಬರ್ದೇ ಆಚೆ ಈಚೆ ಆಗದೆ ಕರೆಕ್ಟಾಗಿ ಬರುತ್ತೆ. ಇವಾಗ ತಿರುವಿದ್ದೆಲ್ಲ ಆಗಿದೆ. ಇದನ್ನೆಲ್ಲ ಒಂದ್ಸರಿ ಈ ರೀತಿ ಮಾಡಿಕೊಂಡು ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ 1-2-3 ನಿಮಿಷ ಕರೆಕ್ಟಾಗಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಅದುವರೆಗೂ ನಾವು ಬೇರೆ ಕೆಲಸ ಮಾಡ್ಕೊಳ್ತಾ ಇರಬಹುದು. ಅನ್ನ ಮಾಡೋದು ಅಥವಾ ಬೇರೆ ಏನಾದರೂ ಅಡುಗೆ ಮನೆಯಲ್ಲಿ ಕೆಲಸ ಇದ್ದರೆ ಮಾಡ್ಕೊಳ್ತಾ ಇರಬಹುದು. ಇವಾಗ 2-3 ನಿಮಿಷ ಆದಮೇಲೆ ಇವಾಗ ಮುದ್ದೆ ಸಹ ಕರೆಕ್ಟಾಗಿ ಬೆಂದಿರುತ್ತೆ. ಇವಾಗ ಇನ್ನೊಂದು ಸಹ ಸರಿ ಈ ರೀತಿ ಚೆನ್ನಾಗಿ ಮುದ್ದೆ ತಿರುಗಬೇಕು. ನಾವು ಎಷ್ಟು ಮುದ್ದೆನ ತಿರುಗ್ತೀವೋ ಅಷ್ಟು ಮುದ್ದೆ ನಮಗೆ ಹದವಾಗಿ ಕರೆಕ್ಟಾಗಿ ಬಂದಿರುತ್ತೆ. ಇವಾಗ ನಾವು ಕೈ ಬಿಡ್ದೇ 1 ನಿಮಿಷ 2 ನಿಮಿಷನಾದರೂ ಈ ರೀತಿ ಮುದ್ದೆನ ತಿರುಗ್ತಾ ಇರಬೇಕು. ಆವಾಗ ಮಿಕ್ಕಿರುವಂತಹ ಏನಾದರೂ ಗಂಟು ಅಥವಾ ಹಿಟ್ಟು ಉಳಿದಿದ್ರೆ ಅದು ಸಹ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬನಿ ಬರುತ್ತೆ ಹಿಟ್ಟಿನಲ್ಲಿ. ನೋಡ್ತಾ ಇದ್ರೆ ಸ್ವಲ್ಪ ಸಾಫ್ಟಾಗೂ ಸಹ ಆಗಿದೆ ಅಂಥೇಳಿ ಅನ್ನಿಸ್ತಾ ಇದೆ ಅಲ್ವಾ.
ಸ್ವಲ್ಪ ವಯಸ್ಸಾಗಿರೋರು ಇದ್ದಾರೆ ಅಂತ ಹೇಳಿದ್ರೆ ಒಂದು ಅರ್ಧ ಬೌಲ್ ಆಗೋಷ್ಟು ನೀರನ್ನ ಜಾಸ್ತಿ ಇಟ್ಕೊಳ್ಬಹುದು. ಇಟ್ಕೊಂಡಾಗ ಹಿಟ್ಟು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ಹಿಟ್ಟನ್ನು ಗಟ್ಟಿಯಾಗಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ತೆಳ್ಳಗಿದ್ರೆ ಇಷ್ಟಪಡ್ತಾರೆ. ನೀವು ನೋಡ್ತಾ ಇರ್ಬೋದು ಇವಾಗ ಕೈಗೆ ಸ್ವಲ್ಪನೂ ಅಂಟದೇ ಇರೋ ರೀತಿಯಲ್ಲಿ ಮುದ್ದೆ ಪರ್ಫೆಕ್ಟಾಗಿ ಬೆಂದಿದೆ. ಮುದ್ದೆ ಎಲ್ಲ ಚೆನ್ನಾಗಿ ತಿರುವಿದಾದ್ಮೇಲೆ ಮತ್ತೆ ಈ ಹಿಟ್ಟನ್ನೆಲ್ಲ ಒಂದು ಸರಿ ನೀಟಾಗಿಟ್ಟು ಪ್ಲೇಟ್ನ ಮುಚ್ಚಿ ಒಂದೇ ಒಂದು ನಿಮಿಷ ಮತ್ತೆ ಇದನ್ನ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಇವಾಗ ಹಿಟ್ಟಿಲ್ಲದಿರೋ ರೀತಿಯಲ್ಲಿ ತಿರುವಿದ್ದು ಆಗಿದೆ. ಇವಾಗ ಲಿಡ್ ಮುಚ್ಚಿ ಒಂದೇ ಒಂದು ನಿಮಿಷ ಬಿಡೋಣ. ಇವಾಗ ನಿಮಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಪಾತ್ರೆಯಿಂದ ಪೂರ್ತಿಯಾಗಿ ಮುದ್ದೆ ಹೇಗೆ ತೆಗಿಬಹುದು ಅನ್ನುವಂಥದ್ದನ್ನ. ಇವಾಗ ಫ್ಲೇಮ್ನ ಪೂರ್ತಿಯಾಗಿ ದೊಡ್ಡದು ಮಾಡಿಕೊಂಡು ಈ ರೀತಿ 1-2 ಸಾರಿ ಅಥವಾ 3 ಸಾರಿ ಈ ರೀತಿ ತಿರುತ್ತಾ ಬರಬೇಕು. ಈ ರೀತಿ ತಿರುತ್ತಾ ಇರಬೇಕಾದ್ರೆ ಏನಾಗುತ್ತೆ, ಪೂರ್ತಿಯಾಗಿ ಒಂದೇ ಉಂಡೆಯಾಗಿ ಪಾತ್ರೆಯಿಂದ ನಮಗೆ ಕೋಲ್ನಲ್ಲಿ ಅಂಟ್ಕೊಂಡಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಹೇಗೆ ಪಾತ್ರೆ ಬಿಟ್ಟಿದೆ ಅಂಥೇಳಿ. ನೋಡಿ, ಸ್ವಲ್ಪನೂ ಸಹ ಪಾತ್ರೆಗೆ ಅಂಟ್ಕೊಂಡಿಲ್ಲ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ಲೇಮ್ನ ಆಫ್ ಮಾಡಿ ಸಣ್ಣನಾಗಿ ಇದನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕು. ನೋಡಿ, ಪೂರ್ತಿಯಾಗಿ ಹಿಟ್ಟು ನಮಗೆ ಮಣೆ ಮೇಲೆ ಬಂದಿದೆ. ಈ ರೀತಿ ಪಾತ್ರೆಯಲ್ಲಿ ಸ್ವಲ್ಪನೂ ಸಹ ಹಿಟ್ಟು ಮಿಕ್ಕಿರೋದಿಲ್ಲ. ಈ ರೀತಿ ಟ್ರಿಕ್ಸ್ನ ಟ್ರೈ ಮಾಡಿ, ತುಂಬಾ ಈಸಿಯಾಗಿರುತ್ತೆ. ಇಲ್ಲ ಅಂತ ಹೇಳಿದರೆ ನಾವು ಅನ್ನದ ಕೈನಲ್ಲಿ ಹಿಟ್ಟು ತೆಗೆಯೋದು, ಇನ್ನೊಂದು ಸ್ವಲ್ಪ ಅದರಲ್ಲೇ ಉಳ್ಕೊಳ್ಳೋದು ಹಾಗೆಲ್ಲ ಆಗುತ್ತೆ. ಹಿಟ್ಟಿನ ಪಾತ್ರೆಯಲ್ಲಿ ಸ್ವಲ್ಪನಾದರೂ ಹಿಟ್ಟು ಉಳಿಯುವಂಥದ್ದು ಅದು ಕಾಮನ್ ಆಗಿರುತ್ತೆ. ಆ ಪಾತ್ರೆಯಲ್ಲಿ ನೀರು ಹಾಕಿಟ್ಟು ನೆಕ್ಸ್ಟ್ ಡೇ ನಾವು ಅದನ್ನು ಹಸುಗೆ ಹಾಕ್ಕೊಳ್ಬೋದು. ಇವಾಗ ಮುದ್ದೆ ಸಹ ರೆಡಿಯಾಗಿದೆ. ಇವಾಗ ಸ್ವಲ್ಪ ನೀರಿನ ಕೈ ಮಾಡಿಕೊಂಡು ನಮಗೆ ಎಷ್ಟು ಗಾತ್ರದಲ್ಲಿ ಮುದ್ದೆ ಬೇಕೋ ಆ ರೀತಿ ಮುದ್ದೆನ ಮಾಡ್ಕೊಳ್ಬಹುದು. ನಮ್ಗೆ ಇದರಲ್ಲಿ ಮೇಯ್ನಾಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸ್ವಲ್ಪನೂ ಸೀಲ್ ಬರದೇ ಇರೋ ರೀತಿಯಲ್ಲಿ ಮುದ್ದೆ ಆಗಿರಬೇಕು ಅಲ್ವಾ. ಸೊ ಹಾಗಾಗಿ ನಮಗೆ ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ತೊಗೊಂಡು ಈ ರೀತಿ ಒಂದ್ಸರಿ ನಾದ್ಕೊಳ್ಬೇಕು. ಮುದ್ದೆನ ನಾದಿ ಒಂದ್ಸರಿ ನೀರಿನ ಕೈ ಮಾಡಿಕೊಂಡು ಮುದ್ದೆನ ತಿರುಗ್ಕೊಳ್ಳುವಂಥದ್ದು ಅಷ್ಟೇ. ನಾವು ಈ ರೀತಿ ಮರದ ಮಣೆಯಲ್ಲಿ ಮುದ್ದೆನ ನಾದ್ಕೊಳ್ಳೋದ್ರಿಂದ ಸ್ವಲ್ಪನೂ ಸೀಳಿ ಇಲ್ಲದಿರೋ ರೀತಿಯಲ್ಲಿ ಸಾಫ್ಟಾಗಿ ಚೆನ್ನಾಗಿ ಮಾಡ್ಕೊಳ್ಬಹುದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ವಲ್ಪನೂ ಸೀಳಿ ಇಲ್ಲದೇ ಇರೋ ರೀತಿಯಲ್ಲಿ. ನಾನಿಲ್ಲಿ ತುಪ್ಪ ಆಗಿರಬಹುದು, ಬೆಣ್ಣೆ ಆಗಿರಬಹುದು, ಏನನ್ನೂ ಯೂಸ್ ಮಾಡಿಲ್ಲ. ಕರೆಕ್ಟಾದ ಹದ ಇದ್ದರೆ ಈ ರೀತಿ ಚೆನ್ನಾಗಿ ಮುದ್ದೆ ಬಂದಿರುತ್ತೆ. ನಾನಿವತ್ತು ಸೊಪ್ಪಿನ ಸಾರು ಸಹ ಮಾಡಿದ್ದೆ. ಅದರ ಜೊತೆಗೆ ರಾಗಿ ಮುದ್ದೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ. ಯಾರಿಗೆಲ್ಲ ಮುದ್ದೆ ಮಾಡಲಿಕ್ಕೆ ಬರಲ್ವೋ ಅವರು ಈ ರೀತಿಯಾಗಿ ಟ್ರಿಕ್ಸ್ನ ಟ್ರೈ ಮಾಡಿ ಸಾಫ್ಟಾಗಿ ಸ್ವಲ್ಪನೂ ಸೀಳ್ ಬರದೇ ಇರೋ ರೀತಿಯಲ್ಲಿ ಮುದ್ದೆನ ಟ್ರೈ ಮಾಡಿ. ನಾನಿಲ್ಲಿ ಪೂರ್ತಿ ಲೆಂತಿ ವಿಡಿಯೋನ ಶೇರ್ ಮಾಡಿದ್ದೀನಿ, ಎಲ್ಲೂ ಎಡಿಟ್ ಮಾಡದೇ ಇರೋ ಹಾಗೆ ಪೂರ್ತಿಯಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಶೈನಾಗಿ ಒಡಿದೇ ಇರೋ ಹಾಗೆ ಪರ್ಫೆಕ್ಟಾಗಿ ಮುದ್ದೆ ಬಂದಿದೆ ಅಂಥೇಳಿ. ನಾನಿಲ್ಲಿ ಈ ಗಾತ್ರದಲ್ಲಿ ಚಿಕ್ಕ ಚಿಕ್ಕ ಗಾತ್ರದಲ್ಲಿ 2 ಮುದ್ದೆನ ಮಾಡ್ಕೊಂಡಿದ್ದೀನಿ. ಮಕ್ಕಳು ಇಬ್ಬರಿದ್ದಾರೆ, ಅವರಿಗೆ ಚಿಕ್ಕ ಚಿಕ್ಕ 2 ಮುದ್ದೆಗಳನ್ನ ಮಾಡ್ಕೊಂಡಿರೋಂಥದ್ದು. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ. ಮುದ್ದೆ ಪರ್ಫೆಕ್ಟಾಗಿ ಒಡಿದೇ ಇರೋ ಹಾಗೆ ಬರುತ್ತೆ. ಹಾಗೆಯೇ ಹೇಗಾಯಿತು ಅಂತ ಹೇಳಿ ಸಹ ಕಾಮೆಂಟ್ ಮಾಡಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಿಮಗೆ ಕೈಗೆ ಅಂಟದೇ ಇರೋ ರೀತಿಯಲ್ಲಿ ಇರಬೇಕು ಮುದ್ದೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಜೊತೆಗೆ ಸೊಪ್ಪಿನ ಸಾರು ರೆಡಿಯಾಗಿದೆ. ಅದರ ಜೊತೆಗೆ ಹಸಿ ಈರುಳ್ಳಿ ಹಾಗೆಯೇ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸೊಪ್ಪಿನ ಸಾರಿನಲ್ಲಿ ಸಾಂಬಾರು ಈರುಳ್ಳಿ ಬಳಸಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ತುಪ್ಪ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ಮುದ್ದೆ ಬೇಗನೆ ಜೀರ್ಣ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.